ಕೇತುಗ್ರಹ ಏಕತಾಳ. ರಕ್ಕಾಸಾರಲಿ ಒಟ್ಟಿ ಸುರರಲ್ಲಿ ನೀ ಸೇರಿ ಅಮೃತವನು ಸವಿದು ಕೋಪಕ್ಕೆ ಗುರಿಯಾದೆ. ಸೂರ್ಯ ದೇವನ ಪಿಡಿದೋ ಪಾದೆ ಪಡಿಸುವೆ, ಜಗವು ತಲ್ಲಣಿಸುವಂತೆ ಭೀತಿ ಪಡಿಸುವೆ. ಮನವಿಟ್ಟು ಪೂಜಿದರೆ ಸಂಪತ್ತ ನೀ ಕೊಡುವೆ, ಭಜಿಪ ಭಕ್ತರ ಪಡೆಯುವ ಕೇತು ದೇವನೇ. ಅಡಿಗಡಿಗೆ ನುತಿಸುವೆ ನಿನ್ನನ್ನು ಬೇಡುವೆ, ಕರುಣಾದಿಂದಲೇ ನರರ ಕರುಣಾದಿಂದಲೇ ನರರ ಪೊರೆಯಯ್ಯ ದೇವಾ. ಈ ಪ್ರಕಾರವಾಗಿ 9ನೆಯ ಗ್ರಹವಾದ ಕೇತುದೇವನನ್ನು ನೀಲಿ ಬಣ್ಣದ ಹೂವುಗಳಿಂದ ಅರುಪು ವಸ್ತ್ರ ಧರಿಸಿ ಉರುಳಿ ಕಾಳುಗಳಿಂದ ಅಲಂಕರಿಸಿ ಪೂಜಿಸಿ ಚರಣಕಮಲದಲ್ಲಿ ನಮಸ್ಕರಿಸಿ ಮನದೇವರಾದ ಸಿದ್ದೇಶ್ವರನನ್ನು ಪೂಜಿಸಿ ಪ್ರಾರ್ಥಿಸುತ್ತಿದ್ದಾರದಂತೆಯೇ ನವಗ್ರಹಗಳ ಪೂಜೆ ಮುಗಿದ ಮೇಲೆ ಮನಸ್ವಾಮಿಯಾದ ಮನದೇವರಾದ ರೇವಣ ಸಿದ್ದೇಶ್ವರನ್ನ ಪೂಜೆ ಮಾಡ್ತಾ ಇದ್ದಾನೆ. ಶಿವಸ್ತುತಿ. ಕಾಪಾಡು ಮಹದೇವ ಸಿದ್ದೇಶ್ವರ, ಭಕ್ತಿಗೆ ಜಿಗಿಯುವ ಮಾಯೇಶ್ವರ. ಕಾಪಾಡು ಮಹದೇವ ಸಿದ್ದೇಶ್ವರ, ಭಕ್ತಿಗೆ ಜಿಗಿಯುವ ಮಹದೇಶ್ವರ. ಕರುಣಿಸಿ ಕೃಪೆ ತೋರೋ ಶಿವಶಂಕರ, ಲೋಕವ ಪರೆಯುವ ಜಗದೀಶ್ವರ. ಕಾಪಾಡು ಮಹದೇವ ಸಿದ್ದೇಶ್ವರ, ಭಕ್ತಿಗೆ ಜಿಗಿಯುವ ಮಾಯೇಶ್ವರ. ಕೊರಳಲ್ಲಿ ಉರಗಾವ ಧರಿಸಿರುವೆ, ಮುಡಿಯಲ್ಲಿ ಗಂಗೆಯ ಮುಡಿದಿರುವೆ. ಕೊರಳಲ್ಲಿ ಉರುಗಾವ ಧರಿಸಿರುವೆ, ಮುಡಿಯಲ್ಲಿ ಗಂಗೆಯ ಮಡಗಿರುವೆ. ಕಿಡಿಗಣ್ಣ ತೆರೆದು ಹೊರಟಿರುವೆ, ಕಿಡಿಗಣ್ಣ ತೆರೆದು ಹೊರಟಿರುವೆ. ಭಕ್ತರ ಹುಡುಕೂತ ಬಂದಿರುವೆ. ಕಾಪಾಡು ಮಹದೇವ ಸಿದ್ದೇಶ್ವರ, ಭಕ್ತಿಗೆ ಜಿಗಿಯುವ ಮಾಯೇಶ್ವರ. ಕನಕಗಿರಿಗೆ ನೀನು ಬಂದಿರುವೆ, ಪಾವನಗೊಳಿಸುತ್ತ ಮೆರೆದಿರುವೆ. ಕನಕಗಿರಿಗೆ ನೀನು ಬಂದಿರುವೆ, ಪಾವನಗೊಳಿಸುತ್ತ ಮೆರೆದಿರುವೆ. ಸತ್ಯದ ಹಿರಿಮೆಯ ಸಾರಿರುವೆ, ಭುವನವ ಪರೆಯುತ್ತ ನಿಂದಿರುವೆ. ಕಾಪಾಡು ಮಹದೇವ ಸಿದ್ದೇಶ್ವರ, ಭಕ್ತರಿಗೆ ಜಿಗಿಯುವ ಮಾಯೇಶ್ವರ. ಮನವೆಂಬ ಜ್ಯೋತಿಯು ಬೆಳಗುತ್ತಿದೆ, ನಿನ್ನ ನಾಮದ ಮಂತ್ರ ಜಪಿಸುತ್ತಿದೆ. ಮನವೆಂಬ ಜ್ಯೋತಿಯು ಬೆಳಗುತ್ತಿದೆ, ನಿನ್ನ ನಾಮದ ಮಂತ್ರ ಜಪಿಸುತ್ತಿದೆ. ಸರ್ವರ ಪರೆಯಲು ಪ್ರಾರ್ಥಿಸಿದೆ, ಸರ್ವರ ಪರೆಯಲು ಪ್ರಾರ್ಥಿಸಿದೆ. ರಕ್ಷಣೆ ನೀಳೆಂದು ಬೇಡುತ್ತಿದೆ. ಕಾಪಾಡು ಮಹದೇವ ಸಿದ್ದೇಶ್ವರ, ಭಕ್ತಿಗೆ ಜಿಗಿಯುವ ಮಾಯೇಶ್ವರ. ವಚನ. ಈ ಪ್ರಕಾರವಾಗಿ ಕನಕಗಿರಿಯ ರಾಜ ದಂಪತಿಗಳು ಮನದೇವರಾದ ಸಿದ್ದೇಶ್ವರನನ್ನು ಪೂಜಿಸಿ ಪ್ರಾರ್ಥಿಸಿ ನವಗ್ರಹಗಳನ್ನು ಪ್ರತಿಷ್ಠಾಪಿಸಿ ದಾನ ಧರ್ಮಗಳನ್ನು ಮಾಡಿ ಕನಕಗಿರಿಯ ರಾಜ್ಯಾಧಿಕಾರವನ್ನು ಯುವರಾಜನಾದ ಮಲ್ಲೇಶನಿಗೆ ವಹಿಸಿ
ಶಿವನಾಮ ಶನಿದೇವರ ನಾಮಾವಳಿಯನ್ನು ಜಪಿಸುತ್ತ ಸುಮಾರು 9 ವರ್ಷ ಕಳೆಯಲು ಶ್ರೀಹರಿಯ ಮಾತು ನೆನಪಾಗಿ ಯುವರಾಜ ಹಾಗೂ ಮಂತ್ರಿಗಳನ್ನು ಕರೆಯಿಸಿ ಭಗವತ್ ಪ್ರೇರಣೆಯಂತೆ ಕಲ್ಪವೃಕ್ಷ ಧಾಮದಲ್ಲಿ ತಪೋಮಗ್ನಾಗಲು ಸಕಲ ಸಿದ್ಧತೆ ಮಾಡಬೇಕೆಂದು ಸೂಚಿಸಲು ತಂದೆಯ ಆಜ್ಞೆಯಂತೆ ಸುರಭುಜದ ಮಧ್ಯದಲ್ಲಿ ವಿಭೂತಿಯ ಗಟ್ಟೆಯಿಂದ ಮಂಟಪ ತಯಾರಿಸಿ ಸಕಲ ಸಿದ್ಧತೆ ಮಾಡುತ್ತಿದ್ದಾರದಂತೆಯೇ ಶ್ರೀಹರಿಯ ನೆನಪನ್ನು ಮನದಲ್ಲಿ ನೆನೆಸಿಕೊಂಡು ಸುರಭೋಜದ ಮಧ್ಯದಲ್ಲಿ ತಪೋಮಗ್ನಾಗಿ ಕುಳಿತುಕೊಳ್ಳಲು ಮಂತ್ರಿ ಮತ್ತು ಮಕ್ಕಳನ್ನು ಕರೆದು ಸಿದ್ಧಲಿಂಗರಾಜ ಸೂಚನೆ ಕೊಟ್ಟಿದ್ದಾರೆ. ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ಸುರಭೋಜದ ವನದ ಮಧ್ಯದಲ್ಲಿ ವಿಭೂತಿ ಗಟ್ಟಿಯಿಂದ ಮಂಟಪವನ್ನು ನಿರ್ಮಿಸಿ ತಪೋವನಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ತ್ರಿಪುಡೆ ಭಟರ ಕರೆದು ಆಜ್ಞೆ ಮಾಡಿದ, ಭಸ್ಮಗಟ್ಟಿಯ ಬೇಗ ತರಿಸಿದ, ಕಲ್ಪವೃಕ್ಷ ಧಾಮದಲ್ಲಿ ಭವನ ನಿರ್ಮಿಸಿದ. ವಿಭೂತಿ ಗಟ್ಟಿಯಲ್ಲೇ ಒಂದು ಭವನವನ್ನು ನಿರ್ಮಿಸಿಬಿಟ್ಟು ಗ್ರಾಮ ದೇವತೆ ಬಂದು ನಿಲ್ಲಲು, ಕ್ಷೇತ್ರವನ್ನು ನೋಡುತ್ತಿರಲು, ಅದೇ ಮುಕ್ಕಣ್ಣೇಶ್ವರಿ ಇದೆಯಲ್ಲ ಅದು ಬಂದು ನಿಂತೈತಲ್ಲಿ. ಗ್ರಾಮ ದೇವತೆ ಬಂದು ನಿಲ್ಲಲು, ಕ್ಷೇತ್ರವನ್ನು ನೋಡುತ್ತಿರಲು, ಪುಣ್ಯಭೂಮಿ ಎಂದು ಘೋಷಿಸಿ ಸಿದ್ಧಗೊಳಿಸಲು ರಾಜದಂಪತಿ ಬಂದು ನಿಲ್ಲಲು, ಮಂಟಪವು ಸಿದ್ಧವಿರಲು, ಶಿವನಾಮವ ಜಪಿಸಿದಾಗಲೇ ತಪಕ್ಕೆ ಕುಳಿತಾರು. ರಾಜರೆಲ್ಲರೂ ಬಂದು ಇರಲು, ಗ್ರಾಮ ದೇವತೆ ನೋಡುತ್ತಿರಲು, ರಾಜರೆಲ್ಲರೂ ಬಂದು ಇರಲು, ಗ್ರಾಮ ದೇವತೆ ನೋಡುತ್ತಿರಲು, ಪಟ್ಟದ ಪೂಜಾರಿ ಬಂದು ಪೂಜುತ್ತಾಲಿರಲು, ದೇವದುಂದುಗಿ ಮಳೆಗುತ್ತಿರಲು, ಪುಷ್ಪವೃಷ್ಟಿ ಗರೆಯುತ್ತಿರಲು, ದೇವತೆಗಳು ಗಗನದಲ್ಲಿ ನಮಿಸುತ್ತಿರಲು. ವಚನ ಈ ಪ್ರಕಾರವಾಗಿ ಕಲ್ಪವೃಕ್ಷಧಾಮದಲ್ಲಿ ಸಿದ್ಧಲಿಂಗರಾಜ ಮತ್ತು ಸಾಧ್ವಿ ಗಂಗಮ್ಮನು ವಿಭೂತಿಗಟ್ಟಿಯ ಮಧ್ಯದಲ್ಲಿ ತಪೋಮಗ್ನಾಗಿ ಕುಳಿತಿರಲು, ದೇವದುಂದುಬಿ ಮಳಗುತ್ತಿರಲು, ದೇವತೆಗಳು ಗಗನದಲ್ಲಿ ನಮಿಸಿ ಪುಷ್ಪವೃಷ್ಟಿಗರೆಯುತ್ತಿರಲು, ಪಟ್ಟದ ಪೂಜಾರಿ ಕರಿಯಪ್ಪ ಪೂಜೆ ಮಾಡುತ್ತಿರಲು, ಶ್ರೀ ಲಕ್ಷ್ಮೀವಲ್ಲಭನಾದ ಶ್ರೀಹರಿಯು ಪ್ರತ್ಯಕ್ಷವಾಗಿ ವಿಮಾನದಲ್ಲಿ ಕಲ್ಪವೃಕ್ಷಧಾಮದಲ್ಲಿ ಕಾಣಿಸಿಕೊಳ್ಳಲು, ನಭೋಮಂಡಲ ಕೆಂಪಾಗಿರಲು, ಎಲ್ಲೆಡೆ ಬೆಳಕು ಪ್ರಜ್ವಲಿಸಿರಲು, ಜನಸಮೂಹ ಭಗವಂತನನ್ನು ಕಣ್ತುಂಬ ವೀಕ್ಷಿಸಿ ನಮಿಸುತ್ತಿರಲು, ವಿಭೂತಿಗಟ್ಟಿಯ ಸಮಾಧಿಯಿಂದ ದಿವ್ಯ ಜ್ಯೋತಿ ಹೊರಬಂದು, ವಿಭೂತಿ ಗಟ್ಟಿಯಿಂದಲೇ ಜ್ಯೋತಿ ಹೊರಗಡೆ ಬರ್ತದೆ. ಜ್ಯೋತಿ ಹೊರಬಂದು ಪುಷ್ಪಕವಿಮಾನದಲ್ಲಿದ್ದ ಶ್ರೀಕೃಷ್ಣ ಚರಣದ ಬಳಿ ನಿಲ್ಲಲು, ಸತ್ಪುರುಷ ದಂಪತಿಗಳನ್ನು ವೈಕುಂಠಕ್ಕೆ ಕರೆದುಕೊಂಡು ಒಯ್ಯುತ್ತಿರಲು, ಅಂದರೆ ಶ್ರೀಕೃಷ್ಣ ಪರಮಾತ್ಮ ಪುಷ್ಪಕ ವಿಮಾನದಲ್ಲಿ ಸುರಭುಜದ ಮಧ್ಯದಲ್ಲಿ ತಪೋಮಗ್ನಾಗಿದ್ದ ಸಿದ್ಧಲಿಂಗಪ್ಪ ಮತ್ತು ಗಂಗಮ್ಮ ರಾಜ ಮಹಾರಾಣಿಯರನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗಲು ಪುಷ್ಪಕ ವಿಮಾನವನ್ನು ದರಗಿಳಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷವಾಗಿದ್ದಾನೆ. ಶ್ರೀಹರಿಯನ್ನು ಕಂಡ ರಾಜ ದಂಪತಿಗಳು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ನಮಸ್ಕರಿಸಿ ನಿಂತಿದ್ದಾರೆ. ಭಕ್ತರನ್ನು ಕಂಡು ಸಂತೋಷದಿಂದ ಪುಷ್ಪಕ ವಿಮಾನದಲ್ಲಿ ಕೂರಿಸಿಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ವೈಕುಂಠಕ್ಕೆ. ಸತ್ಪುರುಷ ದಂಪತಿಗಳನ್ನು ವೈಕುಂಠಕ್ಕೆ ಕರೆದೊಯ್ಯುತ್ತಿರಲು
ನೆರೆದಿದ್ದ ಸಭಿಕರು ಕಂಡು ಸತ್ಪುರುಷರಿಗೆ ನಮಿಸುತ್ತಿರಲು ಭಗವಂತನು ಭಕ್ತರ ಕಡೆಗೆ ತಿರುಗಿ, ಇಂದಿನಿಂದ ಸತ್ಪುರುಷ ದಂಪತಿಗಳು ನಿಮಗೆ ಆದರ್ಶವಾಗಲಿ. ಸಮಾಧಿ ದರ್ಶನ ಮಾಡಿದವರಿಗೆ ಸುಖ ಸಂಪತ್ತು ಲಭಿಸಲು, ಸಮಾಧಿ ಪೂಜಿದವರಿಗೆ ಭವರೋಗ ಪರಿಹಾರವಾಗಲಿ. ಕಥಾಶ್ರವಣ ಪಠಿಸಿ ಪೂಜಿಸಿದವರಿಗೆ ಪುತ್ರ ಸಂತಾನ ಆಯುರಾರೋಗ್ಯ ದೊರೆಯಲೆಂದು ಅರಸಿ ಅದೃಶ್ಯನಾಗಲು ಜನರು ಸತ್ಪುರುಷ ದಂಪತಿಗಳಿಗೆ ನಮಿಸುತ್ತಿದ್ದಾರೆಂಬಲ್ಲಿಗೆ ಕಥೆಯು ಸಂಪೂರ್ಣವಾಗುತ್ತಿದ್ದಾರದಂತೆ. ಇದರಲ್ಲೂ ಬಹಳ ಚಮತ್ಕಾರ. ಕವಿಯ ಕಲ್ಪನೆ ಯಾರಿಗೂ ಸಿಕ್ಕಲ್ಲ. ಆದರೆ ಯುವರಾಜ ಮತ್ತು ಯುವರಾಣಿ ಅನ್ಯೋನ್ಯವಾಗಿ 100 ವರ್ಷ ಬಾಳೆನೆಂದು ಅರಸಿ ಮಾತಾಪಿತೃದ ವೈಕುಂಠಕ್ಕೆ ಹೋಗಿದ್ದಾರೆ. ಅದನ್ನಿಲ್ಲ ಜಂಪೆ ಪೃಥ್ವಿಯಲ್ಲೇ ಏರೋವಾದೋ ರಾಂಪುರದ ಹಟ್ಟಿಯೋ, ಅದರಲ್ಲೇ ಏರೋವಾರೋ ಶಿವನ ಶರಣಾರೋ. ಸತ್ಯನಿಷ್ಠರಾಗಿ ಶಿವನ ಭಕ್ತರಾಗಿ ಧರೆಗೆ ಮಂಗಳ ಬೇಡಿ ಅಮರರಾಗಿ ಹರೋ. ವರಪೆಸರು ಸಿದ್ಲಿಂಗಪ್ಪ ಗಂಗಮ್ಮನವರ ಗರ್ಭ ಸಂಜಾತಾನೆ ಮಲ್ಲಪ್ಪನವರು. ಶಿವನ ಆಜ್ಞೆಯಂತೆ ಸತಿಯ ಪ್ರೇರಣೆಯಂತೆ, ಶಿವನ ಆಜ್ಞೆಯಂತೆ ಸತಿಯ ಪ್ರೇರಣೆಯಂತೆ ಯಕ್ಷಗಾನದಿ ಕಥೆಯ ರಚಿಸಿ ಏರುವೇನು. ಓದುವ ಜಾಣಾರೆ ಕೇಳುವ ಪ್ರಭುಗಳೇ, ತಪ್ಪುಗಳ ತಿದ್ದಿ ಓದಿ ನಿಮಗೆ ನಮಿಸುವೇನು. ಬನವಿಟ್ಟು ಪೂಜಿರಿ ಸಂಗಾದಿಂ ಕೇಳಿರಿ, ಶಿವಕೃಪೆಗೆ ಪಾತ್ರರಾಗಿ ಜಗದಿ ಬಾಳಿರಿ. ಕಥೆಯು ಸಂಪೂರ್ಣವಾಗಿದೆ.